ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮದಂತ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ವಾರದ ಅಂದರೆ 12ನೇ ವಾರದ ಕಿಚ್ಚನ ಚಪ್ಪಳೆ ಯಾರಿಗೆ ಸಿಕ್ತು, ಈ ವಾರ ಕಿಚ್ಚನ ಚಪ್ಪಳೆ ಇದನ್ನ ಇಲ್ವಾ, ಅಷ್ಟೇ ಇಲ್ಲದೆ ಕಳೆದ ವಾರ ಭವ್ಯಗೌಡವ್ರು ಕೇಳ್ಕೊಂಡಿದ್ರು, ನಿಮ್ಮ ಚಪ್ಪಳೆ ತುಂಬ ಮಿಸ್ ಮಾಡ್ಕೊತಿದ್ವಿ ಸರ್, ಎಲ್ಲರೂ ಅದಕ್ಕೋಸ್ಕರನೇ ಕಾಯ್ತಿದ್ವಿ, ಈ ವಾರ ಆ ಕಿಚ್ಚನ ಚಪ್ಪಳೆ ಇದನ್ನ ಇಲ್ವಾ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಸ್ಟಾರ್ಟ್ ಆದಾಗಿಂದ ಸತತ ಕಂಟಿನ್ಯೂಸ್ 3 ವಾರ, ಸ್ಟಾರ್ಟಿಂಗ್ 3 ವಾರ ಕಿಚ್ಚನ ಚಪ್ಪಾಳೆ ಇದ್ದೇ ಇರಲಿಲ್ಲ. ಎಲ್ಲರೂ ಅಂದ್ಕೊಂಡಿದ್ರು ಈ ಸಲ ಕಿಚ್ಚನ ಚಪ್ಪಾಳೆ ಇರಲ್ಲ ಅಂತೇಳಿ. ಯಾವಾಗ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟ ಹನುಮಂತ ಅವರು ಬಂದರು, ಆ ವಾರ ಮೊದಲ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಅದು ಬಂದು ಹನುಮಂತ ಅವರಿಗೆ. ಈ ಸೀಸನ್ನ ಮೊದಲ ಚಪ್ಪಾಳೆ ಕೂಡ ಅದೇ ಆಗಿತ್ತು. ಆದರೆ ಮೊದಲನೇ 3 ವಾರ ಸ್ಟಾರ್ಟ್ ಆಗಿ ಮೊದಲನೇ 3 ವಾರ ಯಾರಿಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿರಲಿಲ್ಲ. ಹನುಮಂತ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟ ಹನುಮಂತ ಅವರಿಗೆ ಮೊದಲ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು. ಎರಡನೇ ಕಿಚ್ಚನ ಚಪ್ಪಾಳೆ ಬಂದು ಗೋಲ್ಡ್ ಸುರೇಶ್ ಅವರಿಗೆ. ಹೌದು, ಆ ವಾರ ಅವರು ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ಟಿದ್ದು ಅಷ್ಟೇ ಅಲ್ಲದೆ ಆ ವಾರದ ಉತ್ತಮ ಕೂಡ ಅವರೇ ಆಗಿದ್ದರು, ಹಾಗೆ ಕಿಚ್ಚನ ಚಪ್ಪಾಳೆ ಪಡ್ಕೊಂಡು ಕೂಡ ಅವರೇ ಆಗಿದ್ದರು. ಎರಡನೇ ಸಲ ಕಿಚ್ಚನ ಚಪ್ಪಾಳೆ ಬಂದಿದ್ದು ಅದು ಗೋಲ್ಡ್ ಸುರೇಶ್. ಮೂರನೇ ಬಾರಿಗೆ ಬಂದಿದ್ದು ಯಾರಿಗಪ್ಪ ಅಂತಂದರೆ ಅದು ಬಂದು ಮಂಜು ಅವರಿಗೆ ಸಿಕ್ಕಿತ್ತು. ಉಗ್ರ ಮಂಜು ಅವರಿಗೆ ಮೂರನೇ ಕಿಚ್ಚನ ಚಪ್ಪಾಳೆ ಸಿಕ್ಕಿತ್ತು. ಆ ನಂತರ ಯಾರಿಗೂ ಕಿಚ್ಚನ ಚಪ್ಪಾಳೆ ಸಿಗಲಿಲ್ಲ. ಎಲ್ಲರೂ ಆ ಕಿಚ್ಚನ ಚಪ್ಪಾಳೆಗೋಸ್ಕರ ಕಾಯ್ತಿದ್ರು. ಆದರೆ ಅದು ಕಿಚ್ಚನ ಚಪ್ಪಾಳೆನ ಇಟ್ಕೊಂಡೇ ನಾಮಿನೇಟ್ ಮಾಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ಕಿಚ್ಚನ ಚಪ್ಪಾಳೆನ ಸುದೀಪ್ ಅವರು ಈ ಸೀಸನಲ್ಲಿ ರದ್ದು ಮಾಡಿದರು. ಆದರೆ ಕಳೆದ ವಾರ ಅಂದರೆ 11ನೇ ವಾರ ಭವ್ಯಗೌಡವ್ರು ಸೇವ್ ಆದ ಕೂಡಲೇ ಅವರು ಒಂದು ರಿಕ್ವೆಸ್ಟ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವ್ರ ಹತ್ರ, ಸರ್ ನಾವು ಎಲ್ಲರೂ ನಿಮ್ಮ ಕಿಚ್ಚನ ಚಪ್ಪಾಳೆಗೋಸ್ಕರ ಇಡೀ ವಾರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಕಿಚ್ಚನ ಚಪ್ಪಾಳೆ ನಿಮ್ಗೆ ಸಿಗುತ್ತೆ ಅನ್ನೋದ್ರ ಮೇಲೆ ನಾವು ಎಷ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡ್ತಿರ್ತೀವಿ. ಆ ಕಿಚ್ಚನ ಚಪ್ಪಾಳೆ ಇಲ್ಲದಕ್ಕೆ ನಮ್ಗೆ ತುಂಬಾ ಬೇಜಾರಾಗಿದೆ ಸರ್, ಆ ಕಿಚ್ಚನ ಚಪ್ಪಾಳೆ ಮತ್ತೆ ನೀವು ಇದು ಕೊಡಬೇಕು ಅಂತ ಭವ್ಯಗೌಡ ಅವರು ಕೇಳ್ಕೊತಾರೆ ಸುದೀಪ್ ಅವ್ರ ಹತ್ರ. ಆಗ ಸುದೀಪ್ ಅವರು ನಾನು ಯೋಚನೆ ಮಾಡ್ತೀನಿ ಅಂತ ಹೇಳ್ತಾರೆ ಸುದೀಪ್ ಅವರು. ಅದೇ ರೀತಿ ಈ ವಾರ ಸುದೀಪ್ ಅವರು ಕಿಚ್ಚನ ಚಪ್ಪಾಳೆ ಈ ವಾರ ಇರುತ್ತೋ ಇಲ್ಲೋ ಅನ್ನೋದು ನೋಡೋದಾದರೆ ಈ ವಾರ ಕಿಚ್ಚನ ಚಪ್ಪಾಳೆ ಸುದೀಪ್ ಅವರು ಒಪ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಹೌದು, ಭವ್ಯರು ಹೋದ ವಾರ ರಿಕ್ವೆಸ್ಟ್ ಮಾಡಿದ್ರು, ಆ ರಿಕ್ವೆಸ್ಟ್ ಈ ವಾರ ಎಕ್ಸೆಪ್ಟ್ ಆಗಿದೆ ಅಂತ ಹೇಳ್ಬೋದು ಆ ಮನವಿ. ಹೌದು, ಈ ವಾರ ಕಿಚ್ಚನ ಚಪ್ಪಾಳೆ ಇದೆ. ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗುತ್ತಪ್ಪ ಅನ್ನೋದು ನೋಡೋದಾದರೆ ಈ ವಾರ ಅಂತೂ ಟಾಸ್ಕ್ಗಳಾಗಿರ್ಬೋದು ಎಲ್ಲ ಹೈ ವೋಲ್ಟೇಜ್ ಇದೆ ಅಂತಲೇ ಹೇಳ್ಬೋದು. ಎಲ್ಲರೂ ಕಿಚ್ಚನ ಬರಬೇಕಿಗೋಸ್ಕರನೇ ಕಾಯ್ತಿದ್ದಾರೆ ಈ ವಾರ. ಅದೊಂದು ಟಾಸ್ಕ್ನಲ್ಲಿ ಅವ್ರು ಲೈನ್ ಒಳಗಿಂದ ಪಿಲ್ಲೋ ಒಳಗಿಂದ ಪಿಲ್ಲೋ ಇಸ್ಕೊಂಡ್ರ ಇವೆಲ್ಲದಕ್ಕೋಸ್ಕರ ಡಿಸಿಷನಿಗೋಸ್ಕರ ತುಂಬ ಜನರೇ ಕಾಯ್ತಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅಭಿಮಾನಿಗಳು. ಅಷ್ಟೇ ಅಲ್ಲದೆ ಈ ವಾರ ಎಲ್ಲ ಟಾಸ್ಕ್ಗಳು ಕೂಡ ತುಂಬಾ ವಿಭಿನ್ನವಾಗಿತ್ತು. ಅಷ್ಟೇ ಅಲ್ಲದೆ ಈ ವಾರ ಟಾಸ್ಕ್ನೇ ನಾಮಿನೇಷನ್ ಪ್ರಕ್ರಿಯೆ ಮಾಡಿದಿರೋದಂದ್ರೆ ಇನ್ನೊಂದು ಬಿಗ್ಗೆಸ್ಟ್ ಇದು ಅಂತಲೇ ಹೇಳ್ಬೋದು ಇದು. ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಟಾಸ್ಕೆಲ್ಲ ಆಟ ಆಡಿ ಅವ್ರನ್ನ ತಾವು ಉಳಿಸ್ಕೊಳೋಕ್ಕೋಸ್ಕರ ನಾಮಿನೇಟ್ ಆಗದೆ ಆಟ ಮಾಡಿದ್ರು ಕೂಡ ಬಿಗ್ ಬಾಸ್ ಕೊನೆಗೆ ಏನು ಮಾಡಿದ್ರು, ನೋ ಎಲಿಮಿನೇಷನ್ ವೀಕ್ ಅಂತಲೇ ಹೇಳ್ಬೋದು. ಯಾವ ವೋಟಿಂಗ್ ಲೈನ್ ತೆಗ್ದಿಲ್ಲ, ಏನೂ ತೆಗ್ದಿಲ್ಲ, ಅನೌನ್ಸ್ ಮಾತ್ರ ಮಾಡಿದ್ದಾರೆ. ಈ ವಾರ ನಾಮಿನೇಟ್ ಆಗಿರೋ ಕಂಟೆಸ್ಟೆಂಟ್ಗಳು ಯಾರ್ಯಾರು ಅಂತೇಳಿ ಅನೌನ್ಸ್ಮೆಂಟ್ ಅಷ್ಟೇ ಮಾಡಿದ್ದಾರೆ. ರಜತ್ ಅವರಾಗಿರ್ಬೋದು, ತ್ರಿವಿಕ್ರಮ್ ಅವರಾಗಿರ್ಬೋದು, ಹಾಗೆ ಮೋಕ್ಷಿತಾ ಹಾಗೂ ಹನುಮಂತ್, ಇವ್ರು 4 ಜನ ನಾಮಿನೇಟ್ ಆಗಿದ್ದಾರೆ ಅಂತ ಹೇಳಿದರೆ ಹೊರತು ಈ ವಾರ ನಾಮಿನೇಷನ್ ಪ್ರಕ್ರಿಯೆ ಇಲ್ಲ. ಯಾವುದೇ ರೀತಿ ವೋಟಿಂಗ್ ಲೈನ್ ಓಪನ್ ಮಾಡಿಲ್ಲ, ಏನು ಮಾಡಿಲ್ಲ. ಈ ಬಿಗ್ ಬಾಸ್ ಸೀಸನ್ 11 ಅಂತೂ ನೋ ಎಲಿಮಿನೇಷನ್ ಬಿಗ್ ಬಾಸ್ ಸೀಸನ್ 11 ಅಂತಲೇ ಇಡ್ಬೋದಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಈ ವಾರ ಬರೀ ನೋ ಎಲಿಮಿನೇಷನ್, ಈ ಸೀಸನ್ ಬರೀ ನೋ ಎಲಿಮಿನೇಷನ್ ಬರೀ ಇದೇ ಆಗೋಗಿದೆ ಅಂತಲೇ ಹೇಳ್ಬೋದು ಈ ಸೀಸನ್ನು. ಅಷ್ಟೇ ಇಲ್ಲದೆ ಈ ವಾರದ ಕಿಚ್ಚನ ಚಪ್ಪಾಳೆ ನೋಡೋದಾದರೆ ಯಾರಿಗೆ ಹೋಗ್ಬೋದಪ್ಪ ಅಂತಂದರೆ ಅವ್ರಿಗೆ ಮೊದಲಿಗೆ ಬಂದು ತ್ರಿವಿಕ್ರಮ್ ಅವ್ರಿಗೆ ಹೋಗ್ಬೋದು. ಯಾಕಂದರೆ ಅವರು ಕಳೆದ ವಾರ ಸುದೀಪ್ ಅವ್ರ ಹತ್ರ ಹೇಳ್ತಾರೆ, ಈ ವಾರ ಡಲ್ ಸೇವ್ ಆದಟ್ಟಿಗೆ ಒಂದು ಮಾತು ಹೇಳ್ತಾರೆ, ಈ ವಾರ ನಾನು ಡಲ್ ಆದ ನಿಜ, ಯಾಕಂದರೆ ಮಮ್ಮಿಗೆ ಚಳಿವು ಅವ್ರಿಗೆ ಹುಷಾರಿರುತ್ತೋ ಇಲ್ಲೋ ಅನ್ನೋ ಯೋಚನೆಗಿದ್ದೆ ಅಂತ ಹೇಳ್ತಾರೆ. ಅದಕ್ಕೆ ಮುಂದಿನ ಸಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತೀರ ಅಂತ ತ್ರಿವಿಕ್ರಮ್ ಅವ್ರು ಹೇಳ್ತಾರೆ. ಅದಕ್ಕೆ ಸುದೀಪ್ ಅವರು ನೋಡೋಣ ಬರ್ರಿ ಮುಂದಿನ ವಾರ ಯಾವ ರೀತಿ ಮಾಡ್ತೀರಾ ಅಂತೇಳಿ ಸುದೀಪ್ ಅವರು ಹೇಳ್ತಾರೆ. ಅವ್ರು ಈ ವಾರಕ್ಕೆ ತ್ರಿವಿಕ್ರಮ್ ಅವ್ರು ತಮ್ಮನ್ನು ತಾವು ಪ್ರೂವ್ ಹೋದ ವಾರ ಸುದೀಪ್ ಅವ್ರ ಮುಂದೆ ಹೇಳಿದ ಮಾತನ್ನ ಈ ವಾರ ಅವ್ರು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ರು ಅಂತ ಹೇಳ್ಬೋದು. ಅವ್ರು ಟಾಸ್ಕ್ನಲ್ಲಿ ಆಡಿದ ರೀತಿ ಆಗಿರ್ಬೋದು, ತಮ್ಮ ತಂಡನ ನಡೆಸ್ಕೊಂಡ ರೀತಿ ಆಗಿರ್ಬೋದು, ಅಷ್ಟೇ ಅಲ್ಲದೆ ಅವ್ರ ತಂಡನ ಕಾಮಾಗಿ ಮಾಡೋ ರೀತಿ ಆಗಿರ್ಬೋದು, ಎಲ್ಲ ರೀತಿ ನೋಡ್ರಿ ಇವಾಗ ಕಿಚ್ಚನ ಚಪ್ಪಾಳೆ ತ್ರಿವಿಕ್ರಮ್ ಅವರಿಗೆ ಹೋಗುತ್ತೆ. ಇನ್ನೊಬ್ರದ್ದು ನೋಡೋದಾದರೆ ಅದು ಬಂದು ಭವ್ಯಗೌಡ ಅವರು. ಈ ಭವ್ಯಗೌಡರು ಅಂತ ಈ ವಾರ ಟಾಸ್ಕ್ಗಳಂತೂ ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಮನೆ ಇನ್ವಾಲ್ವ್ಮೆಂಟ್ನಾಗರು ತುಂಬಾ ಚೆನ್ನಾಗಿ ಆಡಿರ್ಬೋದು, ಅಷ್ಟೇ ಆಡಿದ್ದಾರೆ ಇವರು. ಅಷ್ಟೇ ಅಲ್ಲದೆ ಇವರು 2ನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ, ಸತತವಾಗಿ 2ನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರೆ. ಇವರು ಹೆಣ್ಮಕ್ಳಲ್ಲಿ ಇವರೇ 2 ಸಲ ಕ್ಯಾಪ್ಟನ್ ಆಗಿರೋದು. ಇವ್ರಿಗೆ ಈ ವಾರ ಕಿಚ್ಚನ ಚಪ್ಪಾಳೆ ಹೋಗ್ಬೋದು ಅನಿಸುತ್ತೆ ನನಗೆ ಅನ್ಸೋ ಇವರಿಬ್ಬರಲ್ಲಿ ಒಬ್ರಿಗಂತೂ ಕನ್ಫರ್ಮ್ ಆಗಂತೂ ಹೋಗುತ್ತೆ. ಐಶ್ವರ್ಯ ಅವರು ಕಿಚ್ಚನ ಚಪ್ಪಾಳೆ ಸಿಕ್ತಿತ್ತು, ಅವ್ರು ಟಾಸ್ಕ್ನಲ್ಲಿ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಷ್ಟೇ ಹೊರತು ಅವ್ರು ಬೇರೆದ್ರೆ ನೋಡಿರ್ಬೋದು. ನೀವು ಕಳೆದ ವಾರ ತೊಗೊಂಡು ಈ ವಾರದ ಅವರು ಕಂಟಿನ್ಯೂ ಮಾಡ್ಕೊತ ಹೋಗ್ತಿರ್ಬೋದಾಗಿರ್ಬೋದು. ಇವರು ಅವಳೇ ಹೇಳ್ಬೇಕಿತ್ತು, ಅದು ಅವ್ರು ಆ ರೀತಿ ಮಾತಾಡಿಲ್ಲ ಅನ್ನೋದು. ಅದು ಬಿಟ್ಟು ಅವ್ರು ಈ ವಾರ ಕಂಟಿನ್ಯೂ ಮಾಡಿರೋದು ಇದಕ್ಕೋಸ್ಕರ ಕಿಚ್ಚನ ಚಪ್ಪಾಳೆ ಅಂತ ಇವ್ರಿಗಂತೂ ಸಿಗಲ್ಲ. ನಿಮಗೇನು ಅನಿಸುತ್ತೆ, ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗಬೇಕು? ಈ ವಾರ ಮನೆಯಿಂದ ಹೊರಗೆ ಹೋಗಲು ನೋ ನಾಮಿನೇಷನ್ ಇದ್ದಿದ್ರೆ ಯಾರು ಹೋಗ್ತಿದ್ರು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟದ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಬರ್ದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.